ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ಮಾತ್ರೇನ್ಮ ಪಿತ್ರೇನ್ಮ ಮಾತೃಭ್ಯೋನ್ಮ ಪಿತೃಭ್ಯೋನ್ಮ ಓಂ ಗುರುಭ್ಯೋ ನಮಃ ಓಂ ಆಚಾರ್ಯೇಭ್ಯೋ ನಮೋ ನಮಃ ಓಂ ಕುಲದೇವತಾ ಲಕ್ಷ್ಮೀ ಸಹಿತ ಭೂದೇವಿ ಸಹಿತ ನಾರಾಯಣಾಯ ನಮೋ ನಮಃ ಉಮಾಮಹೇಶ್ವರಾಭ್ಯಾಂ ನಮೋ ನಮಃ. ಮಿತ್ರರೇ ನಮಸ್ಕಾರ. ಫಾಲ್ಗುಣ ಮಾಸಕ್ಕೆ ಸ್ವಾಗತ. ಉತ್ತರ ಫಾಲ್ಗುಣಿ ಅಂದರೆ ಉತ್ತರ ನಕ್ಷತ್ರ, ಹುಣ್ಣಿಮೆಯ ದಿವಸ ಆ ಉತ್ತರ ಫಾಲ್ಗುಣಿ ನಕ್ಷತ್ರ ಇದ್ದಿದ್ದರಿಂದಾಗಿ ಇದು ಫಾಲ್ಗುಣ ಮಾಸ ಎಂಬುದಾಗಿ ಪರಿಗಣನೆಗೊಳ್ಳುತ್ತದೆ. ದಿನಾಂಕ 11/3/2024 ಅಂದರೆ ಮಾರ್ಚ್ 11, 2024ರಿಂದ ಸೋಮವಾರದ ಉತ್ತರಾಭಾದ್ರ ನಕ್ಷತ್ರದಿಂದ ಪ್ರಾರಂಭವಾಗುವಂಥ ಫಾಲ್ಗುಣ ಮಾಸ ಏಪ್ರಿಲ್ 8ರವರೆಗೆ ಸೋಮವಾರ, ಅದು ಕೂಡ ಉತ್ತರಾಭಾದ್ರ ನಕ್ಷತ್ರದಂದು ಅಮಾವಾಸ್ಯೆ, ಅಲ್ಲಿಯವರೆಗೆ ಈ ಒಂದು ಫಾಲ್ಗುಣ ಮಾಸದ ಅವಧಿ. ಈ ಒಂದು ಮಾಸ ಅಂದರೆ ತಿಂಗಳು ಯಾವ ರೀತಿಯಾಗಿ ಇದೆ ಎಂಬುದಾಗಿ ನೋಡೋಣ ಬನ್ನಿ ಮಿತ್ರರೇ. ಧನುರಾಶಿ ಸಂಜಾತರೆಲ್ಲರಿಗೂ ಕೂಡ ಫಾಲ್ಗುಣ ಮಾಸಕ್ಕೆ ಸ್ವಾಗತ. ಮಿತ್ರರೇ, ಧನುರಾಶಿಯ ಅಧಿಪತಿ ಗುರುವಾಗಿ ಪಂಚಮದಲ್ಲಿ ಬುಧನ ಯುತಿಯನ್ನು ಹೊಂದಿರುವಂಥದ್ದು. ಇದು ಉತ್ತಮವಾದಂಥ ಫಲ, ಉತ್ತಮ ಜ್ಞಾನ ಪಡೆಯುವಂಥ ಯೋಗ, ಅತ್ಯುತ್ತಮವಾದಂತಹ ಜ್ಞಾನ ಕ್ಷೇತ್ರದಲ್ಲಿ ಸಾಧನಾ ಯೋಗ ಕೂಡ ಹೌದು. ಈ ಒಂದು ಉತ್ತಮವಾದಂತಹ ಫಾಲ್ಗುಣ ಮಾಸ ಇದು ಅಹಂಕಾರವಾಗಿ ಪರಿವರ್ತಿತವಾಗಿಲ್ಲದಿದ್ದಲ್ಲಿ ನಿಮ್ಮ ವಿದ್ಯೆ ಸಂಪೂರ್ಣವಾಗಿ ವಿದ್ಯಾ ವಿವಾದಾಯ ಎನ್ನುವಂತೆ ವಿದ್ಯೆಯು ವಿವಾದಕ್ಕೆ ಬಳಸದೇ ಇದ್ದ ವ್ಯಕ್ತಿಗೆ ಮತ್ತು ತಾಯಿ ತಂದೆ ಗುರು ಗಣಪತಿ ಕುಲದೇವರ ಆರಾಧನೆಯನ್ನು ಮಾಡ್ತಾ ಇರ್ತಕ್ಕಂತಹ, ನಿತ್ಯ ಶ್ರದ್ಧಾಳು ಆಗಿರ್ತಕ್ಕಂತಹ, ಸನಾತನದಲ್ಲಿ ಅಥವಾ ದೇವತ್ವದಲ್ಲಿ ನಂಬಿಕೆ ಇರುವಂತಹ ವ್ಯಕ್ತಿಗೆ ಇದು ಅತ್ಯುತ್ತಮವಾದ ಜ್ಞಾನಾರ್ಜನೆಯ ಸಮಯ. ಹಾಗಾಗಿ ಗುರುವಿನ ಪಂಚಮತ್ವದಿಂದ ಉಂಟಾಗುವ ಅರಿಷ್ಟತ್ವ ನಿವಾರಣೆಗೆ ತಾಯಿ ತಂದೆಯ ನಮಸ್ಕಾರ, ಗುರು ಆರಾಧನೆ ಅತಿ ಮುಖ್ಯವಾಗಿರುತ್ತೆ. ಅದೇ ಕ್ರಿಯೆಯಲ್ಲಿ ಇದು ಆರಾಧನೆಯಾಗಿ ದೈವ ಬಲವಾದರೆ, ಕ್ರಿಯೆಯಲ್ಲಿ ಅಹಂಕಾರ ವಿಮುಕ್ತತೆ ಎನ್ನುವುದು ಅತಿ ಮುಖ್ಯ. ನಾನೇ ಅತಿ ದೊಡ್ಡವನು ಎನ್ನುವಂತಹ ಚಿಂತನೆ ಯಾರಿಗಿಲ್ಲವೋ, ಅಹಂಕಾರ ಇಲ್ಲವೋ, ಆ ರಾಶ್ಯಾಧಿಪತಿ ಅಂತ ಗುರುವಿನ ಒಂದು ಉತ್ತಮವಾದ ಫಲ ಖಂಡಿತವಾಗಿ ಸಿಗುತ್ತೆ. 9ನೇ ಮನೆಯ ದೃಷ್ಟಿ ಧನುರಾಶಿಗೆ ಅದೇ ರಾಶ್ಯಾಧಿಪತಿಯಿಂದ ಇರುವುದರಿಂದಾಗಿ ಈ ವ್ಯಕ್ತಿಗಳು ಅತ್ಯಂತ ದೊಡ್ಡ ಸಾಧನೆಯನ್ನು ಮಾಡುವಂತಹ ಯೋಗವನ್ನು ಈ ಫಾಲ್ಗುಣ ಮಾಸದಲ್ಲಿ ಖಂಡಿತವಾಗಿ ಹೊಂದಿದ್ದಾರೆ. ಹಾಗಾಗಿ ನಿಮ್ಮ ಜಾತಕದಲ್ಲಿ ಅನೇಕವಾದ ಭಿನ್ನತ್ವ ಉಂಟಾಗಿ ಅನೇಕ ವಿಧವಾದ ತೊಂದರೆಗಳು ಉಂಟಾದಲ್ಲಿ ನಮ್ಮನ್ನು ಸಂಪರ್ಕಿಸಿ. ನಿಮ್ಮ ಜಾತಕ ಮತ್ತು ಯಾವುದೇ ರೀತಿಯಾದಂತಹ ಪ್ರಶ್ನೆ ಮಾರ್ಗದ ಪ್ರಶ್ನೆಗಳಿದ್ದರೂ ಕೂಡ ಅದನ್ನು ಕೂಡ ಉತ್ತರಿಸ್ತೇವೆ. ಅದು ಸರಿಯಾದ ಮಾರ್ಗದರ್ಶನ ಕೊಡೋದಕ್ಕೆ ಸದಾ ನಾವು ಉದ್ಯುಕ್ತರಾಗಿದ್ದೇವೆ. ಮಿತ್ರರೇ, ಇಲ್ಲಿ ಏಕಾದಶಾಧಿಪತಿಯಾದಂತಹ ಶುಕ್ರ ಮತ್ತು 6ನೇ ಮನೆಯ ಅಧಿಪತಿಯಾದಂತಹ ಶುಕ್ರ ತೃತೀಯದಲ್ಲಿ ಇದ್ದಿದ್ದರಿಂದ ಉತ್ತಮವಾದ ಸಹೋದರರನ್ನ ನೀವು ಹೊಂದಿದ್ದರೆ ಅತ್ಯುತ್ತಮವಾದ ಫಲ ಖಂಡಿತವಾಗಿ ಸಿಗತ್ತೆ. ಇಲ್ಲದಿದ್ದರೆ ಈ ಶನಿ ಕುಜ ಮತ್ತು ಶುಕ್ರನ ಯುತಿಯಿಂದಾಗಿ ಸಹೋದರ ಕಾರಕನಾದಂತಹ ಕುಜ ಆ ಒಂದು ತೃತೀಯದಲ್ಲಿ ಇದ್ದಿದ್ದರಿಂದಾಗಿ ಮಾಟ ಮಂತ್ರಾದಿ ಯೋಗಗಳು ಕೂಡ ಕಂಡು ಬರ್ತದೆ. ಆದರೆ ನೀವು ಸರಿಯಾದಂತಹ ದೇವತಾರಾಧಕರಾಗಿದ್ದಲ್ಲಿ, ನಿಮ್ಮಲ್ಲಿ ಧನಾತ್ಮಕ ಚಿಂತನೆಯ ಪ್ರಾಬಲ್ಯತೆ ಇದ್ದಲ್ಲಿ, ಮನೋಬಲ ಅತ್ಯಂತ ಸ್ಪಷ್ಟವಾಗಿದ್ದಲ್ಲಿ, ಹೊಂಬುತನ ಅಲ್ಲ, ಮನೋಬಲ ಅಂತಂದರೆ ಯಾವುದೇ ಆದರೂ ಕೂಡ ದೇವರಿಗೆ ಶರಣಾಗತಿಯ ಭಾವದಿಂದ ಬಿಡುವಂತಹ ಮನಸ್ಥಿತಿ, ಹಾಗೂ ಯಾವುದರಲ್ಲೂ ಕೂಡ ಅಧೈರ್ಯಗೊಳ್ಳದ ಎಲ್ಲವನ್ನೂ ಕೂಡ ಎದುರಿಸಿ ಬದುಕುವಂತಹ ಆ ಒಂದು ಧನಾತ್ಮಕ ಚಿಂತನೆ, ಅದು ಮನೋಬಲ. ಆ ಒಂದು ಬಲ ಇದ್ದಲ್ಲಿ ಆ ದೈವಾನುಗ್ರಹ ನಿಮ್ಮನ್ನು ಯಾವ ಕ್ಷಣದಲ್ಲೂ ಕೈ ಬಿಡಲಿಕ್ಕೆ ಸಾಧ್ಯವೇ ಇಲ್ಲ. ಅತ್ಯುತ್ತಮವಾದ ಫಲ ನಿಮ್ಮ ಪಾಲಿಗೆ ಖಂಡಿತವಾಗಿಯೂ ಆಗುತ್ತೆ. ಇನ್ನು ದ್ವಿತೀಯಾಧಿಪತಿಯಾದಂಥ ಶನಿ ಏಕಾದಶಾಧಿಪತಿಯಾದ ಶುಕ್ರನ ಜೊತೆಗೆ ಸೇರಿರುವ ಈ ಫಾಲ್ಗುಣ ಮಾಸ ನಿಮ್ಮ ಪಾಲಿಗೆ ಅದು ಅತ್ಯಂತ ಉಪಯುಕ್ತವಾದಂತಹ ಭೂಭಂಗಾರ ಯೋಗಗಳು, ಹಣಕಾಸಿನ ಯೋಗಗಳು, ಅನೇಕ ವಿಧವಾದಂತಹ ಅತ್ಯುತ್ತಮವಾದಂತಹ ಯೋಗಗಳು, ಹಣಕಾಸಿನ ನಿರಂತರ ಹರಿವಿಗೆ ಶಾಶ್ವತ ಪರಿಹಾರ, ಹೀಗೆ ಅನೇಕ ವಿಧವಾದಂತಹ ಮತ್ತು ಹಳೆಯ ಹಣಕಾಸುಗಳು ನಿಮ್ಮ ಕೈ ಸೇರುವ ಯೋಗ, ಆರ್ಥಿಕತೆಯಲ್ಲಿ ಅಭಿವೃದ್ಧಿ, ಇದು ಅತ್ಯುತ್ತಮವಾಗಿರುವಂತಹ ಕಾಲ ಧನುರಾಶಿಯವರಿಗೆ. ಇದು ನಿಮ್ಮ ಜೀವನದ ಸುವರ್ಣ ಕಾಲ ಎಂಬುದಾಗಿ ನಾವು ಹೇಳಬಹುದು. ಹಾಗಾಗಿ ಇನ್ನು ಈ ಶುಕ್ರನ ಉಚ್ಚ ಸ್ಥಾನಕ್ಕೆ ಹೋದಾಗ, ಏಕಾದಶಾಧಿಪತಿಯ ಉಚ್ಚ ಸ್ಥಾನದಿಂದಾಗಿ ಚತುರ್ಥದಲ್ಲಿ ಎಲ್ಲ ಸುಖವನ್ನು ಪಡೆಯುವಂಥ ಯೋಗ, ರಾಹು ಯುತಿಯನ್ನು ಹೊಂದಿದ್ದರಿಂದಾಗಿ ಅನೇಕ ರೋಗಗಳು ಬರುವಂಥ ಯೋಗಗಳು, ಇಲ್ಲಿ ಅನೇಕ ಅಸ್ತಮ ಇತ್ಯಾದಿಗಳಿದ್ದವರಿಗೆ ಅಥವಾ ಇನ್ಯಾವುದೇ ರೀತಿಯಾದ ಅಲರ್ಜಿ ಇದ್ದವರಿಗೆ ಅನೇಕ ವಿಧವಾದಂತಹ ರೋಗಗಳು ಕಂಡುಬರುವಂಥದ್ದು. ರವಿಯ ಜೊತೆಗೆ ಶುಕ್ರನು ಬಂದು ಅಲ್ಲಿ ಅನೇಕ ವಿಧವಾದ ಲಾಭಾಂಶ ಮತ್ತು ನಿಮ್ಮ ಸಾಧನೆಯಲ್ಲಿ ಮಾಡ್ತಾ ಇರ್ತಕ್ಕಂಥ ಯೋಗಗಳಲ್ಲಿ ಏನಾದರೂ ತೊಂದರೆಗಳು ಉಂಟಾಗುವಂಥ ಲಕ್ಷಣಗಳು ಕೂಡ ಕಂಡುಬರುತ್ತೆ. ಆದರೆ ನಿಮಗೆ
ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗುವುದಕ್ಕೆ ನೀವು ಬಿಡದಿದ್ದರೆ, ಅದಕ್ಕೆ ತೊಂದರೆ ಆಗದ ರೀತಿಯಲ್ಲಿ ನೀವು ಇದ್ದಾಗ ಈ ತೊಂದರೆಗಳು ಖಂಡಿತವಾಗಿ ದೂರವಾಗ್ತದೆ. ಅದಕ್ಕೆ ಹೇಗೆ ಅಂತಂದರೆ, ರವಿಯಿಂದ ಉಂಟಾಗುವ ದೋಷಗಳೇನಾದ್ರು ಇದ್ದರೆ ಪಿತೃವರ್ಗಕ್ಕೆ ನಮಸ್ಕಾರ ಮಾಡ್ತಾ ತಂದೆ ತಾಯಿಯರನ್ನ ಆಧರಿಸ್ತಾ ಇದ್ದಂಥವರಿಗೆ ಈ ದೋಷ ಕಡಿಮೆ ಆಗೋಗುತ್ತೆ. ಈಶ್ವರ ಆರಾಧನೆಯನ್ನು ಮಾಡ್ತಾ ಬಂದರೆ ಅತಿ ಉತ್ತಮವಾದಂತಹ ಫಲ, ಜೊತೆಗೆ ದೋಷಗಳು ಮತ್ತು ಅನೇಕ ಭಾಗ್ಯಾಧಿಪತಿ ಅಂತ ರವಿ ನಿಮ್ಮ ರಾಶಿಗೆ ನಿಮ್ಮ ಕುಲದೇವತಾ ಆರಾಧನೆ ಫಲ ಎಲ್ಲವೂ ಕೂಡ ಅತಿ ಉತ್ತಮವಾಗಿ ಸಿಗುವಂಥ ಯೋಗ. ಹಾಗಾಗಿ ಯಾರು ಯಾವುದನ್ನು ಸ್ವೀಕರಿಸ್ತಾರೋ ಅದರ ಮೇಲೆ ಈ ಫಲ ನಿಂತಿದೆ ಈ ಫಾಲ್ಗುಣ ಮಾಸದಲ್ಲಿ. ಆದ್ದರಿಂದ ಮಿತ್ರರೇ, ನಿಮ್ಮ ಜಾತಕವನ್ನು ಅವಲಂಬಿಸಿ ನಿಮ್ಮ ಪೂರ್ವ ಜನ್ಮದ ಪಾಪ ಪುಣ್ಯ, ನಿಮ್ಮ ಕುಟುಂಬದ ಪಾಪ ಪುಣ್ಯಗಳ ಮೇಲೆ, ನಿಮ್ಮ ಈ ಜನ್ಮದ ಸಂಸ್ಕಾರಾದಿಗಳ ಮೇಲೆ ಎಲ್ಲ ಫಲಗಳು ಕೂಡ ಅವಲಂಬಿತವಾಗಿದೆ. ಇದರ ಜೊತೆಗೆ ನಿಮ್ಮ ವಿದ್ಯೆ ಯಾವ ರೀತಿಯಲ್ಲಿ ಧನಾತ್ಮಕವಾಗಿ ಉಪಯೋಗಿಸಲ್ಪಡ್ತಾ ಇದೆ ಆ ರೀತಿಯಾಗಿ ನಿಮ್ಮ ಯೋಗಗಳು ಕೈಗೂಡ್ತಾ ಬರ್ತದೆ ಮಿತ್ರರೇ. ಆದ್ದರಿಂದಾಗಿ ನಿಮ್ಮ ಎಲ್ಲ ಅತ್ಯುತ್ತಮವಾದ ಫಲಗಳು ಕೂಡ ಸಿಗುವಂತಾಗಲಿ. ಯಾಕೆಂದರೆ ಕೆಟ್ಟ ಫಲಗಳು ಇಲ್ಲದೇ ಇಲ್ಲ, ಆದರೆ ಕೆಟ್ಟ ಫಲವೇ ಮುಖ್ಯವಲ್ಲ. ನೋಡಿ, ಪ್ರಾಕೃತಿಕವಾಗಿ ಕತ್ತಲೆ ಆಗಲೇಬಾರದು ಎಂಬುದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕತ್ತಲೆ ಬಂದೇ ಬರುತ್ತೆ. ಕತ್ತಲೆಯಲ್ಲಿ ಜೀವಿಸುವ ಜೀವಿಗಳಿಗೆ ಕತ್ತಲೆ ಅತ್ಯುತ್ತಮ, ಬೆಳಕಿನಲ್ಲಿ ಜೀವಿಸುವ ನಮ್ಮಂಥವರಿಗೆ ಬೆಳಕೇ ಅತ್ಯುತ್ತಮ. ಹಾಗಾಗಿ ಬೆಳಕಿನಲ್ಲಿ ನಾವು ದಿನವನ್ನು ಕಳೆದು ಕತ್ತಲೆಯಲ್ಲಿ ನಿದ್ರಿಸುವಂಥ ಕ್ರಿಯೆಯನ್ನು ಸ್ವಾಭಾವಿಕವಾಗಿ ಪ್ರಕೃತಿ ಸಹಜವಾಗಿ ಮಾಡ್ತೇವೆ. ಕೆಟ್ಟದ್ದು ಬಂದಾಗ ನಿದ್ದೆಯಲ್ಲಿ ಕಳೆದ ಸಮಯದಂತೆ ಕೆಟ್ಟದ್ದನ್ನು ಕಳೆದು ಬಿಡಬೇಕು. ಒಳ್ಳೆಯದು ಬಂದಾಗ ಹಗಲಿನಲ್ಲಿ ನಾವು ಹೇಗೆ ಎಚ್ಚೆತ್ತುಕೊಂಡು ಎಲ್ಲ ರೀತಿಯಾದಂತಹ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗ್ತೇವೋ ಅದೇ ರೀತಿಯಾಗಿ ಒಳ್ಳೆಯ ಸಮಯವನ್ನು ಕಳೆಯಬೇಕು. ಹಾಗಾಗಿ ನಿಮ್ಮ ಈ ಒಂದು ಧನುರಾಶಿಯವರಿಗೆ ಈ ಒಂದು ಫಾಲ್ಗುಣ ಮಾಸ ಅತ್ಯುತ್ತಮವಾದ ಎಲ್ಲ ಫಲವನ್ನು ನೀಡಲಿ. ನಿಮ್ಮ ತಾಯಿ ತಂದೆಯರ ಆಶೀರ್ವಾದದೊಂದಿಗೆ ಅಧಿದೇವತಾ ಪ್ರತಿದೇವತಾ ಸಹಿತ ಆದಿತ್ಯಾದಿ ನವಗ್ರಹಗಳ ಸಂಪೂರ್ಣ ಅನುಗ್ರಹದ ಜೊತೆಗೆ ನೀವು ಆರಾಧನೆ ಮಾಡುವಂಥ, ನೀವು ನಂಬಿರುವ ದೇವರ ಎಲ್ಲ ಫಲಗಳು ಕೂಡ ನಿಮಗೆ ಸಿಗುವಂತಾಗಲಿ. ಧನ್ಯವಾದಗಳು ಮಿತ್ರರೇ.